ಹಾಡಹಗಲೇ ಪ್ರಥಮ ದರ್ಜೆ ಗುತ್ತಿಗೆದಾರನ ಹತ್ಯೆ ಆಗಿರ್ತಕ್ಕಂಥ ಒಂದು ಘಟನೆ ಹಾವೇರಿ ಜಿಲ್ಲೆಯಿಂದ ಬರ್ತಾ ಇರತಕ್ಕಂಥದ್ದು. ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಹೊಡೆದು ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ. ಹಾಡಹಗಲೇ ಪ್ರಥಮ ದರ್ಜೆ ಗುತ್ತಿಗೆದಾರನ ಹತ್ಯೆಯಾಗಿದೆ. ಮೃತಪಟ್ಟ ವ್ಯಕ್ತಿಯ ಹೆಸರು ಶಿವಾನಂದ ಕುನ್ನೂರು ಅಂತ, 40 ವರ್ಷ, ಪ್ರಥಮ ದರ್ಜೆ ಗುತ್ತಿಗೆದಾರ. ಮಾರಕಾಸ್ತ್ರಗಳಿಂದ ಮನಸೋ ಇಚ್ಛೆ ಹೊಡೆದು ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಪಟ್ಟಣದ ಹೊರವಲಯದ ಗಂಗೆಬಾವಿ ಕ್ರಾಸ್ ಬಳಿ ನಡೆದಿರತಕ್ಕಂಥ ಘಟನೆ. ಆಸ್ತಿ ವಿಚಾರಕ್ಕೆ ಕೊಲೆ ಆಗಿರಬಹುದು ಅಂತ ಶಂಕೆ ಇದೆ. ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವಂತಹ ಶಂಕೆಯನ್ನು ಸಂಬಂಧಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಶಿಗ್ಗಾಂವಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಶಿಗ್ಗಾಂವಿ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಆಸ್ತಿ ವಿಚಾರಕ್ಕ ಅಥವಾ ಇನ್ನೇನಾದರೂ ವೈಷಮ್ಯ ಇತ್ತಾ? ಯಾಕೆಂದರೆ ಗುತ್ತಿಗೆದಾರ ಅಂತ ಹೇಳ್ತಾರೆ, ಯಾವುದು ಅಂತ ಇನ್ನೂ ಕನ್ಫರ್ಮ್ ಆಗ್ತಾ ಇಲ್ಲ. ಸಂಬಂಧಿಕರು ಹೇಳೋದು ಯಾವುದೋ ಆಸ್ತಿ ವಿಚಾರಕ್ಕಾಗಿರ್ಬೋದು, ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರಬಹುದು ಅಂತ. ಆ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇವರೇ ಶಿವಾನಂದ ಕುನ್ನೂರು, ಮೃತಪಟ್ಟಂತಹ ದುರ್ದೈವಿ ಪ್ರಥಮ ದರ್ಜೆ ಗುತ್ತಿಗೆದಾರ. ವೃತ್ತಿ ವೈಷಮ್ಯ ಕೂಡ ಇರಬಹುದು ಮೇ ಬಿ, ಅಥವಾ ಅವರ ಕುಟುಂಬದಲ್ಲಿ ಆಸ್ತಿ ಕಲಹ ಇರಬಹುದು. ಇನ್ನು ಪೊಲೀಸರು ಈಗಷ್ಟೇ ತನಿಖೆಯನ್ನು ಶುರು ಮಾಡಿದ್ದಾರೆ. ಅವರು ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ. ಪ್ರೈಮರಿ ಎವಿಡೆನ್ಸ್ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾದರೂ ಸಿಕ್ಕಿದೆಯಾ ಅಂತ. ಆಮೇಲೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು. ಎಲ್ಲವೂ ಬಂದ ನಂತರ ಈ ಪ್ರಕರಣವನ್ನು ಭೇದಿಸ್ಬೋದು ಪೊಲೀಸರು. ಒಟ್ಟಾರೆ ಹಗಲ ಹೊತ್ತಲ್ಲೇ ಈ ಥರ ಹತ್ಯೆ ಆಗಿರ್ತಕ್ಕಂಥದ್ದು. ಒಂದು ರೀತಿ ಶಿಗ್ಗಾಂವಿ ಜನ ಬೆಚ್ಚ ಬಿದ್ದಿದ್ದಾರೆ. ಏನಪ್ಪ ಲಾಂಡ್ ಆರ್ಡರ್ ಈ ಥರ ಆಗೋಗಿದೆ ನಮ್ಮ ತಾಲೂಕಿನಲ್ಲಿ ಅಂತಕ್ಕಂಥದ್ದು ಕೂಡ ಒಂದು ವಿಚಾರ. ಬಟ್ ಇನ್ನೂ ಪೊಲೀಸರು ಪ್ರಾಥಮಿಕ ಮಾಹಿತಿ ಏನು ಕೊಟ್ಟಿಲ್ಲ. ಯಾಕೆಂದರೆ ಈಗ ನಡೆದಿರ್ತಕ್ಕಂಥ ಘಟನೆ, ಅದರ ಬಗ್ಗೆ ಇನ್ನೂ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆ 40 ವರ್ಷದ ಶಿವಾನಂದ ಕುನ್ನೂರು ಪ್ರಥಮ ದರ್ಜೆ ಗುತ್ತಿಗೆದಾರ, ಕಾಂಟ್ರಾಕ್ಟರು. ನಡು ರೋಡಲ್ಲೇ ಆತನನ್ನು ಹೊಡೆದು ಕೊಂದಿದ್ದಾರೆ ದುಷ್ಕರ್ಮಿಗಳು. ಮಾರಕಾಸ್ತ್ರಗಳನ್ನು ಬಳಸಿ ಹೊಡೆದು ಕೊಂದಿದ್ದಾರೆ ದುಷ್ಕರ್ಮಿಗಳು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡಿಬೇಕು. ಯಾಕಂದರೆ ಪೊಲೀಸರು ಕೂಡ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಬೇಕಾಗಿದೆ. ಶಿಗ್ಗಾಂವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಅವರೇ ಈಗ ಪ್ರಕರಣದ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, ಯಾವಾಗ ನಡೆದ ಘಟನೆ ಮತ್ತು ಈ ಕೊಲೆಗೆ ಕಾರಣ ಏನು? ಇದ್ರ ಬಗ್ಗೆ ಪೊಲೀಸರು ಏನಾದರೂ ಪ್ರಾಥಮಿಕ ಮಾಹಿತಿಯನ್ನು ಕೊಟ್ಟಿದ್ದಾರಾ, ಹೇಗೆ ಅಂತ? ಅರವಿಂದ್, ಇದು ಶಿಗ್ಗಾಂವಿಯ ಹೊರವಲಯದ ಗಂಗೆಬಾವಿ ಕ್ರಾಸ್ ನಲ್ಲಿ ಮಾರಕಾಸ್ತ್ರಗಳಿಂದ ಪ್ರಥಮ ದರ್ಜೆ ಗುತ್ತಿಗೆದಾರನ್ನ ನಡು ರಸ್ತೆಯಲ್ಲಿ ಹೊಡೆದು ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಈಗಾಗಲೇ ಆ ಶಿವಾನಂದ್ ಕುನ್ನೂರ್ ಅನ್ನೋ 40 ವರ್ಷದ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಈಗಾಗಲೇ ಕಳೆದ ಒಂದು 15 ದಿನದಿಂದ ಕೂಡ ಆಸ್ತಿ ವ್ಯಾಜ್ಯ ಇತ್ತು. ಹೀಗಾಗಿ ಇನ್ನೊಂದು ಕುಟುಂಬದ ನಡುವೆ ಆಸ್ತಿ ವ್ಯಾಜ್ಯದ ದೂರನ್ನ ಕೂಡ ದಾಖಲು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈ ಕೊಲೆಯನ್ನ ಮಾಡಿರುವ ಶಂಕೆಯನ್ನ ಕೂಡ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿರುವಂತದ್ದು. ಹೀಗಾಗಿ ಕಾರ್ನಲ್ಲಿ ಹೋಗ್ತಿದ್ದಂತ ವ್ಯಕ್ತಿಯನ್ನ ಕಾರಿನ ಕಿಟಕಿಯ ಗಾಜನ್ನ ಒಡೆದು ಹೊರಗೆ ಕರೆದು ಮಾರಕಾಸ್ತ್ರಗಳ ಮೂಲಕ ತಲೆಗೆ ಹೊಡೆದು ನಡು ರಸ್ತೆಯಲ್ಲಿ ಭೀಕರವಾಗಿ ಹತ್ಯೆ ಮಾಡಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಹಾವೇರಿ SP ಅಂಶುಕುಮಾರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತಹದ್ದು. ನಿಖರವಾದಂತಹ ಮಾಹಿತಿ ಕೂಡ ಈಗಾಗಲೇ SP ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೊಡುವಂತಹದ್ದು. ಒಟ್ಟಿನಲ್ಲಿ ನಡು ರಸ್ತೆಯಲ್ಲಿ ಒಬ್ಬ ಪ್ರಥಮ ದರ್ಜೆ ಗುತ್ತಿಗೆದಾರನ ಹತ್ಯೆ ಮಾಡುವಂತಹದ್ದು ಒಂದು ದುರಂತ ಘಟನೆ ಅಂತಾನೆ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇನ್ನೂ ಕೊಲೆಗೆ ಕಾರಣ ಏನು ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಿಲ್ಲ. ಈಗ ಅಲ್ಲಿಗೆ ಸ್ಥಳಕ್ಕೆ SP ಭೇಟಿ ಕೊಟ್ಟಿದ್ದಾರೆ. ಅವರೀಗ ಮಾತನಾಡ್ತಾರೆ, ಮಾಹಿತಿಯನ್ನು ಪಡ್ಕೊಂಡು ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ.